ನಾನು ಈ ಅಕಾಡೆಮಿಕ್ ಬರಕ್ ಮುಂಚೆ ನನ್ಗೆ ಒಂದು ಸ್ವಲ್ಪ ನಾಲೆಜ್ ಇತ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ಅದೂ ಏನೂ ಇಲ್ಲ. ಇಲ್ಲಿ ಪ್ರಾಪರ್ ಆಗಿ ಫುಲ್ಲು ನಮ್ಗೆ ಏನಿತ್ತು ಅದನ್ನ ನಮ್ಮ ತಲೆಯಿಂದ ತೆಗ್ದಾಕಿ ಇವಾಗ ಪ್ರಾಪರ್ ಕ್ಲಾರಿಟಿ ಬೇಸೇ ಫಸ್ಟ್ ಕ್ಲಾರಿಟಿ ಆಗಿದ್ರೆ ಇನ್ನ ಚೆನ್ನಾಗಿ ಮಾಡ್ಬೋದಲ್ವಾ. ಸೊ ಅದೇ ನಂಬಿಕೆ ನನ್ಗೆ ಇವಾಗ ಬಂದಾದ್ಮೇಲೆ ನನಗೆ ಬಂದಿರೋದು. ನಾನು ಯೂಟ್ಯೂಬ್ ಚಾನಲ್ ನೋಡಿ ಸರ್ ಕ್ಲಾಸೆಲ್ಲ ನೋಡಿ ಬಂದೆ. ಟ್ರೇಡಿಂಗ್ ಮಾಡ್ತೀವೋ ಬಿಡ್ತೀವೋ ಬಟ್ ಇನ್ವೆಸ್ಟ್ಮೆಂಟ್ ಅಂತೂ ಮಾಡಬೇಕು ಅಂತ ನನಗೆ ಇದರಿಂದ ಗೊತ್ತಾಗಿದೆ. ಎಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಮನೋಜ್ ಸರ್. ಅವ್ರಿಗೆ ತುಂಬ ತಾಳ್ಮೆ ಇದೆ, ತುಂಬ ಪೇಷನ್ಸ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನನಗೆ ಏನೆಲ್ಲ ಡೌಟ್ಸ್ ಇತ್ತೋ ಆಮೇಲೆ ಏನೆಲ್ಲ ಕನ್ಫ್ಯೂಷನ್ ಇತ್ತೋ ಈ 3 ಡೇಸಲ್ಲಿ ಎಲ್ಲ ಕ್ಲಿಯರ್ ಆಗಿದೆ. ಸೊ ಒಂದು ಲೆವೆಲ್ಗೆ ಕಾನ್ಫಿಡೆಂಟ್ ಬಂದಿದೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಅಂತ. ಬಟ್ ನನಗೆ ಇದೆಲ್ಲ ಹೊಸದು ಸರ್. ಇದು ಎಡ್ಜಿಂಗು ಫ್ಯೂಚರ್ಸು ಏನೇನೋ ಇದೆ. ಆದರೆ ನಾನು ಕೇಳ್ತಾ ಇರೋದೇ ಪದಗಳು ಹೊಸವು. ಕೇಳಿದ್ಮೇಲೆ ಅನ್ನಿಸ್ತದೆ ಮುಂದಕ್ಕಿನ್ನೂ ಕಲಿಬೇಕು. ಕಲಿದ್ರೆ ಮಾತ್ರ ದುಡ್ಡು ಮಾಡ್ಬೋದು. ಮನೋಜ್ ಸರ್ ಇವಾಗ ಅಡುಗೆ ಮಾಡೋದು ಫುಲ್ ಹೇಳ್ಕೊಟ್ಟಿದ್ದಾರೆ. ಇವಾಗ ನಾವು ಅದನ್ನ ಚಿತ್ರಾನ್ನ ಮತ್ತು ಬಿರಿಯಾನಿ ಮತ್ತು ಅದು ಬರೀ ನೀರು ಕುಡಿದು ಸುಮ್ಮನೆ ಕೂತ್ಕೋದು. ಆ್ಯಕ್ಚುಲಿ ಇಲ್ಲಿವರೆಗೂ ದುಡ್ಡನ್ನ ಕಷ್ಟಪಟ್ಟು ಹೇಗೆ ದುಡಿತಾ ಇದ್ವಿ, ಬಟ್ ಆ ದುಡ್ಡನ್ನ ಹೇಗೆ ಕಾಪಾಡಬೇಕು, ಅದು ದುಡ್ಡಿಂದ ಹೇಗೆ ದುಡಿಬೇಕು ಅನ್ನೋದು ಇಲ್ಲಿಗೆ TD ಅಕಾಡೆಮಿಗೆ ಬಂದ ಮೇಲೆ ತಿಳ್ಕೊಂಡ್ವಿ. ನಾವು ಆ್ಯಸ್ ಅ ಅಕಾಡೆಮಿ ವಿ ಆರ್ ಟೆಲಿಂಗ್ ಸ್ಪ್ರೆಡ್. ನೀವೊಂದು 10 ಜನಕ್ಕೆ ಹೇಳ್ಕೊಡಿ, ನೀವೊಂದು 100 ಜನಕ್ಕೆ ಹೇಳ್ಕೊಡಿ. ದಟ್ ಈಸ್ ವಾಟ್ ಅವತ್ತೇ ನಮ್ಮ TD ಅಕಾಡೆಮಿ ಸಕ್ಸಸ್ ಆಗುತ್ತೆ. We are a logistics company, you know that, Karnataka based company. It's more than 6,000 crores market cap ಇದೆ. 6,000 crore market cap ಇದೆ ಅವ್ರ ಹತ್ರ. ಅಷ್ಟು ಶೇರ್ಸ್ ಇದೆ ಅವ್ರ ಹತ್ರ, ದುಡ್ಡಿಲ್ಲ, ಶೇರ್ಸ್ ಇದೆ. ಈ ಶೇರ್ಗಳನ್ನು ಅವ್ರು ಪ್ಲೆಡ್ಜ್ ಮಾಡಿ 1% ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರು ವಾಟ್ ದೇ ಕ್ಯಾನ್ ಅಚೀವ್ ಪರ್ ಮಂತ್. ಸೊ 6,000 crores ಅಲ್ಲಿ ಎವ್ರಿ ಮಂತ್ ದೇ ಕ್ಯಾನ್ ಜನರೇಟ್ 60 crores. ಅದೇ ಒಬ್ಬ ನಾರ್ಮಲ್ ವ್ಯಕ್ತಿ 60 crores ಮಾಡೋಷ್ಟಕ್ಕೆ ಎಷ್ಟು ದಿನ ಬೇಕು ಯೋಚನೆ, ಎಷ್ಟು ವರ್ಷಗಳು ಬೇಕು, ಎಷ್ಟು ದಶಕಗಳು ಬೇಕು ಯೋಚನೆ. ವೆರಾಸ್ ದ ರಿಚ್ ಪೀಪಲ್ ದೇ ಕ್ಯಾನ್ ಜನರೇಟ್ 60 crores ಇನ್ ಜಸ್ಟ್ 1 month. 100 ಕೋಟಿ 1000 ಕೋಟಿ ಅವ್ರಿಗೆ ಏನೂ ಅಲ್ಲ. ದೇ ಕ್ಯಾನ್ ಜನರೇಟ್ ಜಸ್ಟ್ ಲೈಕ್ ಫಿಂಗರ್ ಟಿಪ್ಸ್. ಸೊ ಅಂಬಾನಿ ತಿಂಗಳಿಗೆ 2,000 ಕೋಟಿ ಈಸಿಲಿ ಕ್ಯಾನ್ ಮೇಕ್. ಬಟ್ ನಾವು 2,000 ಕೋಟಿ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಅಂಬಾನಿಗೂ ಅದೇ ಕಣ್ಣು, ಅದೇ ಬಾಯಿ, ಅದೇ ಇದು ಎಲ್ಲಾನು ಅದು ವಾಟ್ ಎವರ್. ಅವನು ಮನುಷ್ಯನೇ, ನಾವು ಮನುಷ್ಯ. ಬಟ್ ಅವನು ಯೋಚನೆ ಮಾಡೋದು ಚಿಕ್ಕ ವಯಸ್ಸಿನಾನು ಬಿಸ್ನೆಸ್ ಯೋಚನೆಗಳು. ನಮಗೆ ಚಿಕ್ಕ ವಯಸ್ಸಿನಾನು ಓದ್ಕೋ ಚೆನ್ನಾಗಿ ಓದ್ಕೋ, 90 ತಗ ಅಂತ್ರಿ, ಚೆನ್ನಾಗಿ ತಗೊಂಡು ಹೋಗಿ ಕಂಪ್ನಿಗೆ ಬ್ಯಾಗ್ ಹಾಕೊಂಡು ಹೋಗಂತ. ಸೊ ನಮ್ಮ ಮೈಂಡ್ ಸೆಟ್ಟಲ್ಲಿ ಹಿಂಗಿದೆ. ಸೊ ಅವ್ರ ಮೈಂಡ್ ಸೆಟ್ಟು ಹಂಗಿದೆ. ಸೊ ಅಲ್ಟಿಮೇಟ್ಲಿ ಸ್ಟಾಕ್ ಮಾರ್ಕೆಟ್ ಇಸ್ ಅ ಬೂನ್ ಫಾರ್ whom who thinks in a business mindset, because stock market is a boon for everyone, because you can generate 2 sources of income. So ನೀವು ಶೇರ್ ಮಾರ್ಕೆಟ್ ಅಲ್ಲಿ ಲೆಟ್ಸ್ ಸೇ ಕಷ್ಟಪಟ್ಟು 10 ಲಕ್ಷ ರೂಪಾಯಿ ನೀವು ಕೂಡಿಟ್ರಿ ಶೇರ್ಸ್ ಅಲ್ಲಿ, ಕಷ್ಟಪಟ್ಟು 10 ಲಕ್ಷ ರೂಪಾಯಿ ಕೂಡಿಟ್ರಿ. ಆ ಕೂಡಿಡೋದಕ್ಕೆ ಎಷ್ಟೋ ವರ್ಷ ತಗೊಂಡ್ರಿ 10 ಲಕ್ಷ ರೂಪಾಯಿ ಶೇರ್. ಈ 10 ಲಕ್ಷ ರೂಪಾಯಿ ಶೇರು ನಿಮಗೂ ಗೊತ್ತಿದೆ ಇನ್ನೊಂದು 2-3 yearsಗೆ ದಿಸ್ ವಿಲ್ ಬಿಕಮ್ 2-3 years or 4 years ದಿಸ್ ಕ್ಯಾನ್ ಬಿಕಮ್ 20 lakhs. ಯು ನೋ ದಟ್. ಇಫ್ ಯು ಲೀವ್ ಫಾರ್ ಸಮ್ ಇಯರ್ಸ್, ಸ್ವಲ್ಪ ವರ್ಷಗಳು ಬಿಟ್ಟರೆ ಇಟ್ ಕ್ಯಾನ್ ಈಸಿಲಿ ಬಿಕಮ್ 20 lakhs. ಕೇಳಿಸ್ಕೊಡಿ, 20 lakhs ಆಗತ್ತೆ. ಇವಾಗ ನೀವು 10 lakhs ಇಟ್ಕೊಂಡು ಅದಕ್ಕೆ ಸ್ವಲ್ಪ ಲೆಟ್ಸ್ ಸೇ ಒಂದು 3-4 lakhs ಕೊಲೆಟ್ರಲ್ ಲಿಕ್ವಿಡ್ ಬೀಸ್ ಹಾಕ್ಕೊಂಡು, ಸೊ ನಿಮ್ಮ ಪೋರ್ಟ್ಫೋಲಿಯೋ 14 lakhs ಇದೆ ಅನ್ಕೊಳ್ಳೋಣ. ಸೊ ಆರಾಮ್ಸೆ ನೀವು ತಿಂಗಳಿಗೆ 2% ಮಾಡಿಕೊಂಡ್ರು, ಇವತ್ತು ನೀವು 2% ಪರ್ ಮಂತ್ ಆಪ್ಷನ್ ಸೆಲ್ಲಿಂಗಲ್ಲಿ ಮಾಡಿಕೊಂಡ್ರು 20,000 ಯು ಕ್ಯಾನ್ ಅರ್ನ್ ಫ್ರಮ್ ಆಪ್ಷನ್ಸ್. ಆ್ಯಂಡ್ ಜೊತೆಗೆ ನಿಮ್ಮ ಪೋರ್ಟ್ಫೋಲಿಯೋ ಸಹ ಎವ್ರಿ ಇಯರ್ ಇಟ್ ವಿಲ್ ಗ್ರೋ ಲೈಕ್ 15%, ಇಟ್ ವಿಲ್ ಕೀಪ್ ಆನ್ ಗ್ರೋಯಿಂಗ್. ಸೊ ನೆಕ್ಸ್ಟ್ ಆಫ್ಟರ್ 3-4 years ನಿಮ್ಮ ಪೋರ್ಟ್ಫೋಲಿಯೋ 20 lakhs ಆಯಿತು, ನಿಮ್ಮ ಪೋರ್ಟ್ಫೋಲಿಯೋ ಡಬಲ್ ಆಯಿತು. ಆ್ಯಂಡ್ ನೌ ಯು ಕ್ಯಾನ್ ಜನರೇಟ್ 40,000 per month. After few more years, your portfolio will become 40 lakhs. Now you can generate 80,000 per month.
After few years, the portfolio will become 80 lakhs. Now you can generate 1.6 lakhs. ಇದೇ ಥರ ಫಸ್ಟ್ ಫೇಸ್ ಇರುತ್ತಲ್ಲ, ಈ ಫೇಸು ತುಂಬ ಡಿಫಿಕಲ್ಟ್ ಫೇಸ್. ಎಲ್ಲರೂ ನಿಮ್ಮನ್ನು ರೇಗಿಸ್ತಾ ಇರ್ತಾರೆ, ಅದೇನೋ 20,000 ಬರುತ್ತಂತ, ಯಾವ ಮೂಲೆಗೆ ಸಾಕಾಗತ್ತೆ, ಹಂಗೆ ಹಿಂಗೆ, ಅಷ್ಟೇನಾ ಇಷ್ಟೇನಾ, ಅಯ್ಯೋ ಚಿಂಟು ಗ್ಯಾಂಗ್ ಜೊತೆ ಸೇರಿಲ್ವಾ ಅಂತಾರೆ. ಬಟ್ ಯು ಶುಡ್ ನಾಟ್ ವರಿ ಅಬೌಟ್ ದಟ್. ಯು ಶುಡ್ ಬಿ ಇನ್ ಅ ಪ್ರೊಫೆಷ್ನಲ್ ಟೀಮ್, ನಾಟ್ ಇನ್ ಚಿಂಟು ಗ್ಯಾಂಗ್. ಸೊ ಪ್ರೊಫೆಷ್ನಲ್ಸ್ ಮಾಡೋದೇ ತಿಂಗಳಿಗೆ 10 ಲಕ್ಷ ಇಟ್ಕೊಂಡು ಒಂದು 20-30 ಸಾವಿರ ಮಾಡಿದ್ರೆ ದೇ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಚಿಂಟು ಗ್ಯಾಂಗ್ ಅವರು 20,000 ಹಾಕಿ 20,000 ಮಾಡ್ತಾರೆ ತಿಂಗಳಿಗೆ. ಸೊ 20,000 ಹಾಕಿ 20,000 ಮಾಡ್ತಾರೆ. ಅವಾಗ ಚಿಂಟುಗೆ ಏನು ಅನ್ಸುತ್ತೆ, ನಾನು ಸಖತ್ತಾಗಿ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ 20-40 ಹಾಕಿ 80 ಮಾಡ್ತೀನಿ, 80 ಹಾಕಿ 1.6 ಮಾಡ್ತೀನಿ. ಸೊ ವಿತಿನ್ ನಿಮ್ಗೆ ಏನಾದ್ರು ಇಫ್ ಯು ಹ್ಯಾವ್ ಸ್ಟಿಲ್ ಡೌಟ್, ಅಲ್ಲಿ CAGR 36 ಹಾಕೋ ಬದಲು 120% ಹಾಕಿ ನೋಡೋಣ, ಸುಮ್ಮನೆ ಫಾರ್ ಕ್ಯೂರಿಯಾಸಿಟಿ. CAGR 36 ಹಾಕಿದ್ರಲ್ಲ ಅವಾಗಲೇ, ಅಲ್ಲಿ 120% ಹಾಕಿ ನೋಡೋಣ. ತಿಂಗಳಿಗೆ ಏನಾದ್ರು 10% ಮಾಡಿದ್ರೆ ನೀವು ಎಷ್ಟು ದುಡ್ಡು ಮಾಡಿರ್ತೀರ? ಲೆಟ್ಸ್ ಸೇ ಐ ಹ್ಯಾವ್ 5 lakhs ವಿತ್ ಮೀ ಆ್ಯಂಡ್ ಐ ಹ್ಯಾವ್ ಸೋ ಮಚ್ ನಾಲೆಜ್. ನನಗೆ ಅನಿಸ್ತಾ ಇದೆ ನಾನು ಸಖತ್ ಪವರ್ಫುಲ್ ಅಂತ ನನಗೆ ಅನಿಸ್ತಾ ಇದೆ. ನಾನು ವರ್ಷಕ್ಕೆ 120% ದುಡಿತೀನಿ. ಆ ಥರ ಏನಾದ್ರು ದುಡಿದ್ರೆ ನೆಕ್ಸ್ಟ್ 20 yearsಲ್ಲಿ ವಾಟ್ ವಿಲ್ ಬಿ, ನನ್ನ ಹತ್ರ ಎಷ್ಟು ದುಡ್ಡು ಇರುತ್ತೆ? ಅಲ್ಲ, ಫಸ್ಟ್ ಇಯರ್ಗೇನೆ 5 ಲಕ್ಷ ಏನಾಗಿರುತ್ತೆ, ಫಸ್ಟ್ ಇಯರ್ಗೇನೆ 11 ಲಕ್ಷ ಆಗಿರುತ್ತೆ, ಸೆಕೆಂಡ್ ಇಯರ್ಗೆ 24, 3ನೇ ವರ್ಷಕ್ಕೆ 53, 4ನೇ ವರ್ಷಕ್ಕೆ ಕೋಟಿ 2.5 ಕೋಟಿ. ಸೊ 5 ವರ್ಷಕ್ಕೆ 2.5 ಕೋಟಿ ಬರುತ್ತೆ. ಅದಾಗುತ್ತಾ? ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ? 10 ವರ್ಷಕ್ಕೆ ನೋಡಿ, ಸೊ 5, 12, 27, 60, 132 ಕೋಟಿ ಆಗುತ್ತೆ 10 ವರ್ಷಕ್ಕೆ. ಸೊ 20 ವರ್ಷಕ್ಕೆ ಅದು 3,000 ಕೋಟಿನ ಎಷ್ಟು ಆಗುತ್ತೆ ನೋಡಿ. ಹಾಂ, 35,000 ಕೋಟಿ ಅಂದರೆ ನಾನು ದಾಟ್ಬಿಡ್ತೀನಿ ಇವ್ರನ್ನೆಲ್ಲ. ಸೊ ಇಫ್ ಎನಿವನ್ ಇಸ್ ಟೆಲ್ಲಿಂಗ್, ಇಫ್ ಎನಿವನ್ ಕಿವಿ ಹತ್ರ ಬಂದ್ಬಿಟ್ಟು ನಾನು 10% ಮಾಡ್ತೀನಿ ಗೊತ್ತಾ ಅಂದರೆ ಅರ್ಥ ಮಾಡ್ಕೊಳ್ಳಿ, 35,000 ಕೋಟಿ ಮಾಡ್ತಾನೆ ಹುಡುಗ, ಇನ್ನೇನು ಬೆಂಗಳೂರು ಅವಂದೇ ಅಂತ ಇವತ್ತೇ ಸೈನ್ ಹಾಕ್ಬಿಡ, ನಾವೆಲ್ಲ ಹೋಗ್ಬಿಟ್ಟು ತಗೊಳಪ್ಪ ಬರ್ಕೊಟ್ಬಿಡ್ತೀವಿ ನಾವೇ ಅಂತ. ಒಂದು 30 ವರ್ಷ ಆದರೆ ಬೇಕಾದ್ರೆ ಇಡೀ ರಾಜ್ಯನೇ ಬರ್ಕೊಟ್ಬಿಡ್ಬೇಕು ನಾವೆಲ್ಲ. ಆಯ್ತಪ್ಪ 10% ಮಾಡ್ತೀಯಲ್ಲ, ಹಂಗಾರೆ ನಿಂದೆ ಬಿಡಪ್ಪ ಈ ಕರ್ನಾಟಕ ಎಲ್ಲ, ನಾವೇ ಬಿಟ್ಟು ಹೋಗ್ಬಿಡೋಣ. ವಿ ಹ್ಯಾವ್ ಟು ಸರೆಂಡರ್. ಸೊ ದೇರ್ ಈಸ್ ನೋ ಒನ್ ಇನ್ ದ ವರ್ಲ್ಡ್ ಹೂ ಕ್ಯಾನ್ ಮೇಕ್ 10% ಪರ್ ಮಂತ್ಸ್. 10% ಮಾಡೋರು ಯಾರು ಇಲ್ಲ. ಆ ಥರದವ್ರು ಯಾರು ಬಂದ್ರು ಅನ್ಕೊಳ್ಳಿ, ಈ ವಿಲ್ ಬೈ ಎಂಟೈರ್ ಭೂಮಿನೇ ಕೊಂಡ್ಕೊಂಡ್ಬಿಡ್ತಾನೆ ಒಂದು 40 ವರ್ಷಕ್ಕೆ. ಆದರೆ ನಾವೆಲ್ಲ ಬಿಟ್ಟು ಹೋಗ್ಬಿಡ್ಬೇಕು, ಭೂಮಿ ಬಿಟ್ಟು ಹೋಗ್ಬೇಕಷ್ಟು. ಸೊ ಆ ಥರ ಆಗಲ್ಲ. ಪ್ರಾಕ್ಟಿಕಲಿ ಯೋಚನೆ ಮಾಡಿ. 10% ನಾನು ಮಾಡಿದ್ದೀನಿ, ಯಾವುದೋ 1 ಮಂತ್ ಮಾಡಿರ್ಬೋದು, ಯಾವುದೋ 1 ಮಂತ್ ಏನೋ ಮಾರ್ಕೆಟ್ ಬೂಮ್ ಆಗಿ ಐ ವುಡ್ ಹ್ಯಾವ್ ಮೇಡ್ 10%, ಬಟ್ ನಾಟ್ ಎವ್ರಿ ಮಂತ್ ನೀವು ಮಾಡೋಕ್ಕಾಗೋದೆ ಕನ್ಸಿಸ್ಟೆಂಟ್ಲಿ 3 to 4%. ಇಫ್ ಯು ಹ್ಯಾವ್ ದಿಸ್ ಮಚ್ ಕ್ಲಾರಿಟಿ ಅಬೌಟ್ ಸ್ಟಾಕ್ ಮಾರ್ಕೆಟ್, ದೆನ್ ಡೆಫಿನೆಟ್ಲಿ ವಿಲ್ ವಿನ್. ಬಿಕಾಸ್ ನಿಮ್ಗೆ ಆಸೆ ಇಲ್ಲ, ದುರಾಸೆ ಇಲ್ಲ, ನಿಮ್ಗೆ ಇರೋದು ಆಸೆ. ಬರೀ 3%, 4% ಇಸ್ ಆಸೆ. 10%, 20% ಇಸ್ ದುರಾಸೆ. ಸೊ ದುರಾಸೆಗೂ ಆಸೆಗೂ ಡಿಫರೆನ್ಸ್ ಇರುತ್ತೆ. ಸೊ ಐ ಥಿಂಕ್ ಈ 3 days ಇಂದ ಯು ಹ್ಯಾವ್ ಲಿಸನ್ಡ್ ಸೋ ಮಚ್. ಥ್ಯಾಂಕ್ ಯು ಫಾರ್ ದಟ್. ತುಂಬ ಕಲ್ತಿದ್ದೀರಾ. ಫಸ್ಟ್ ಡೇ ಯು ಲರ್ನ್ ಹೌ ಟು ಪಿಕ್ ಸಮ್ ಸ್ಟಾಕ್ಸ್. ಸೆಕೆಂಡ್ ಡೇ ಯು ಲರ್ನ್ ವೆನ್ ಟು ಎಂಟರ್, ವೆನ್ ಟು ಎಕ್ಸಿಟ್. 3ನೇ ದಿವಸ ಏನು ಕಲ್ತ್ರೆ, ನಾನು ಏನು ಮುಟ್ಟಿದ್ರು ಬಿದೋದ್ರು ನಾನು ದುಡ್ಡು ಮಾಡ್ಬೋದು ಯೂಸಿಂಗ್ ಹೆಡ್ಜಿಂಗ್ ಟೆಕ್ನಿಕ್ಸ್. ಓಕೆ, ಸೊ ಸ್ಟಾರ್ಟಿಂಗ್ ಅಂತ ನಾನು ಬಂದಾಗ ನನಗೆ ಇಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡೋದೇ ಗೊತ್ತಿರಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಕ್ಲಾಸ್ ಇನ್ TD Academy ಆ್ಯಂಡ್ ದೇ ವಾಕ್ ಮೀ ಥ್ರೂ ರಿಯಲಿ ವೆಲ್ ಸ್ಟ್ರಾಟಜೀಸ್. ಸೊ ಈಸಿಯಾಗಿ ದುಡ್ಡು ಮಾಡೋದು ಹೇಗೆ ಅಂತ ಸ್ವಲ್ಪ ಸ್ಟ್ರಾಟಜೀಸ್ ತೋರಿಸಿದ್ದಾರೆ. ಆ್ಯಂಡ್ ಐ ಶುಡ್ ಬಿ ವರ್ಕಿಂಗ್ ಆಫ್ ಆನ್ ದೋಸ್ ಥಿಂಗ್ಸ್ ಸೊ ದಟ್ I can make some money in the confident ಬಂದಿದೆ. So I think any new freshers, I suggest them to come to TD Academy because they are teaching in depth in a simple way. ನನ್ನ ಹೆಸರು ಆಶಾ ಅಂತೇಳಿ. ಈ ಪ್ರೋಗ್ರಾಮ್ ಬಂದ್ಬಿಟ್ಟು ನನಗೆ ತುಂಬ ಬೆನಿಫಿಟ್ ಆಗಿದೆ. ಫಿನಾನ್ಷಿಯಲಿ ನನಗೆ ಯಾವ ರೀತಿಯಾದಂಥ ಪ್ಲ್ಯಾನಿಂಗ್ ಇರಲಿಲ್ಲ, ಆದರೆ ಇಲ್ಲಿ ಬಂದಾದ ನಂತರ ಯಾವ ರೀತಿ ಫಿನಾನ್ಷಿಯಲಿ ಪ್ಲ್ಯಾನ್ ಮಾಡಬೇಕು, ಮುಂದೆ ನನ್ನ ಜೀವನದಲ್ಲಿ ಒಂದು ತಾಯಿಯಾಗಿಯೂ ಹಾಗೂ ಕುಟುಂಬವನ್ನು ನಿಭಾಯಿಸೋದಕ್ಕೆ ಬೇಕಾಗಿರುವ ಫೈನಾನ್ಷಿಯಲ್ ಸಪೋರ್ಟು, ಎಂಕರೇಜ್ಮೆಂಟ್ ಎಲ್ಲ ಇಲ್ಲಿ ಸಿಕ್ಕಿದೆ. ನನಗೆ ತುಂಬ ಖುಷಿಯಾಗಿದೆ. ನಮಸ್ತೆ ಸರ್, ನನ್ನ ಹೆಸರು ಕಿರಣ್ ಅಂತ. ನಾನು ಈ ಕ್ಲಾಸ್ ಜಾಯ್ನ್ ಆದಮೇಲೆ ಸೊ ಮುಂಚೆ ಇದ್ದಿದ್ದು ಟ್ರೇಡಿಂಗ್ ಬಗ್ಗೆ ಇದ್ದಿದ್ದು ನಾಲೆಡ್ಜ್ಗಿಂತ ಇವಾಗ ತುಂಬಾನೇ ಬೆಟರ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ.
ಅಂಡ್ ಇದ್ರನ್ನ ನಾನು ಫ್ಯೂಚರ್ ನಲ್ಲಿ ಅಳವಡಿಸ್ಕೊಂಡು ನಾನು ಇನ್ನ ಒಳ್ಳೆ ಗುಡ್ ಟ್ರೇಡರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಐ ಹೋಪ್ ಐ ವಿಲ್ ಬಿ ಸ್ಯಾಟಿಸ್ಫೈಡ್. ಹಲೋ, ಆ್ಯಕ್ಚುಲಿ ನಂಗೆ ಯಾವುದೇ ಆದ್ರಿ ರೀತಿ ಏನೂ ಗೊತ್ತಿರಲಿಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸೊ ಇಲ್ಲಿಗೆ ಬಂದಿದ ತಕ್ಷಣ ನಂಗೆ ಅಟ್ಲೀಸ್ಟ್ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದೆ. ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ, ಹೌದು ಸ್ಟಾಕ್ ಮಾರ್ಕೆಟ್ ನಮಗೂ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು. ನಾನು ಈ ಅಕಾಡೆಮಿಕ್ ಬರಕ್ ಮುಂಚೆ ನನ್ಗೆ ಒಂದು ಸ್ವಲ್ಪ ನಾಲೆಜ್ ಇತ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ಅದೂ ಏನೂ ಇಲ್ಲ. ಇಲ್ಲಿ ಪ್ರಾಪರ್ ಆಗಿ ಫುಲ್ಲು ನಮ್ಗೆ ಏನಿತ್ತು ಅದನ್ನ ನಮ್ಮ ತಲೆಯಿಂದ ತೆಗ್ದಾಕಿ ಇವಾಗ ಪ್ರಾಪರ್ ಕ್ಲಾರಿಟಿ ಬೇಸೇ ಫಸ್ಟ್ ಕ್ಲಾರಿಟಿ ಆಗಿದ್ರೆ ಇನ್ನ ಚೆನ್ನಾಗಿ ಮಾಡ್ಬೋದಲ್ವಾ. ಸೊ ಅದೇ ನಂಬಿಕೆ ನನ್ಗೆ ಇವಾಗ ಬಂದಾದ್ಮೇಲೆ ನನಗೆ ಬಂದಿರೋ ಇನ್ನ ಇವಾಗ ಕಮಿಂಗ್ 1-2-3 months ಅಲ್ಲಿ ಪ್ರಾಪರ್ ಆಗಿ ಕಲಿಬೋದು ಅಂತ ನನಗೆ ನನ್ನ ಮೇಲೆ ಭರವಸೆ ಬಾ. ಥ್ಯಾಂಕ್ ಯು. ಹಲೋ, ನಾನು ಫ್ರೆಶರ್ ಇಲ್ಲಿ, ನನಗೂ ಗೊತ್ತಿರಲಿಲ್ಲ ಸ್ಟಾಕ್ ಮಾರ್ಕೆಟ್ ಏನು ಎತ್ತಾ ಅಂತ. ಬಟ್ ಇಲ್ಲಿ ಬಂದಮೇಲೆ ಬೇಸಿಕ್ಸ್ ಎಲ್ಲ ಗೊತ್ತಿದೆ, ಸ್ವಲ್ಪ ಕಾನ್ಫಿಡೆಂಟ್ ಬಂದಿದೆ, ನಾನು ಟ್ರೇಡಿಂಗ್ ಮಾಡ್ಬೋದು ಅಂತ. ಥ್ಯಾಂಕ್ ಯು TD ಅಕಾಡೆಮಿ ಆ್ಯಂಡ್ ಮನೋಜ್ ಸರ್. ನಮಸ್ಕಾರ ಎಲ್ರಿಗೂ. ನಾನು ಬೇಸಿಕಲಿ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ಬಟ್ ನಾಲೆಡ್ಜ್ ತುಂಬಾ ಕೊರತೆಯಿಂದ ನಾನು TD ಅಕಾಡೆಮಿ ಬಂದಿದ್ದೀನಿ. ವೆರಿ ಗುಡ್ ಟ್ರೈನಿಂಗು, ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಮನೋಜ್ ಸರ್. ಅವ್ರಿಗೆ ತುಂಬಾ ತಾಳ್ಮೆ ಇದೆ, ತುಂಬಾ ಪೇಷನ್ಸ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಗಿದೆ. ನಾನು ಇದನ್ನ ಸುಮ್ಮನೆ ವರ್ಣನೆ ಮಾಡೋಕ್ಕಾಗ್ಲಿ ಅಥವಾ ಇನ್ನೊಂದು ಬೂಸ್ಟಪ್ ಕೊಡಾಗ್ಲಿ ಹೇಳ್ತಲ್ಲ, ರಿಯಲಿ ನಿಜವಾಗ್ಲೂ ವೆರಿ ಗುಡ್ ಟ್ರೈನಿಂಗ್, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಯಾರೇ ಟ್ರೇಡರ್ ಇದೀರಿ ದಯವಿಟ್ಟು ಕ್ಲಾಸ್ ಅಟೆಂಡ್ ಆಗಿ, ಇವ್ರ ಹತ್ರ ಕ್ಲಾಸ್ ತಗೊಳ್ಳಿ, ಇನ್ನ ಬೆಟರ್ ನಾಲೆಜ್ ನಿಮ್ಗೆ ಸಿಗುತ್ತೆ ಖಂಡಿತವಾಗ್ಲು. ಥ್ಯಾಂಕ್ ಯು ಸೋ ಮಚ್. ನಾನು ಹೌಸ್ ವೈಫು. ನನ್ನ ಮನೇಲೆ ಕುಂತು ಯಾವ ಥರ ಏನು ಜಾಬ್ ಮಾಡ್ಬೇಕಂತ ಅನ್ಕೊಂತಿರುವಾಗ ನನಗೆ ಟ್ರೇಡಿಂಗ್ ಅನ್ನೋದು ಬಂತು. TD ಅಕಾಡೆಮಿ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ, ಅದರಿಂದ ನಾನು ಇಲ್ಲಿ ಬಂದು ಕಲಿಯೋಕೆ ನನಗೆ ಹೆಲ್ಪ್ ಆಯಿತು. ಮತ್ತು TD ಅಕಾಡೆಮಿಗೆ ಬಂದಿರೋದ್ರಿಂದ ತುಂಬ ಒಂಥರ ಟ್ರೇಡಿಂಗ್ ಬಗ್ಗೆ ಒಂಥರ ಪಾಸಿಟಿವ್ ಎನರ್ಜಿ ಬೇರೆ ಥರ ಅನಿಸ್ತಾ ಇತ್ತು. ಇವಾಗ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಒಂಥರ ಪಾಸಿಟಿವ್ ಎನರ್ಜಿ ಬಂದಿದೆ. ಪರ್ಫೆಕ್ಟಾಗಿ ಕಲಿತು ಮನೇಲೆ ಮಾಡ್ಬೋದಲ್ಲ ಅನ್ನೋ ಒಂದು ಧೈರ್ಯ ಮತ್ತು ಕಾನ್ಫಿಡೆನ್ಸ್ ನನಗೆ ಇದರಿಂದ ಬಂದಿದೆ ಸರ್. ಥ್ಯಾಂಕ್ ಯು. ಸೊ ನಾನ್ ಬರೋವಾಗ ಬೇರೆ ಕಡೆ ಎಲ್ಲ ವಿಚಾರಿಸಿದೆ. ವಿಚಾರಿಸಿದಾಗ ಕೆಲವ್ರು ಹೇಳಿದ್ರು ಇದೆಲ್ಲ ಫೇಕು, ಆನ್ಲೈನ್ ಇದು ಅಂತ. ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬೆಳ್ತು. ನಾನು M.Com ಓದಿದ್ದೀನಿ, ಅದ್ರ ಮೇಲೆ ಪ್ರಾಜೆಕ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಪ್ರಾಕ್ಟಿಕಲಿ ಯಾವ ತರ ವರ್ಕ್ ಆಗುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಸರೋಜಾ. ನಾನು ತುಮಕೂರು ಡಿಸ್ಟ್ರಿಕ್ಟ್ ತುರುವೇಕೆರೆ ತಾಲೂಕಿಂದ ಬರ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ನೋಡಿ ಸರ್ ಕ್ಲಾಸ್ ಎಲ್ಲ ನೋಡಿ ಬಂದೆ. ಟ್ರೇಡಿಂಗ್ ಮಾಡ್ತೀವೋ ಬಿಡ್ತೀವೋ, ಬಟ್ ಇನ್ವೆಸ್ಟ್ಮೆಂಟ್ ಅಂತೂ ಮಾಡಬೇಕು ಅಂತ ನನಗೆ ಇದರಿಂದ ಗೊತ್ತಾಗಿದೆ. ಇಲ್ಲಿ ಟ್ರೇಡಿಂಗ್ ಬಗ್ಗೆನೂ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು, ಮತ್ತು ಟ್ರೇಡಿಂಗ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ಟ್ರೇಡಿಂಗ್ ಕೂಡ ಡೀಪಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಬಳ್ಳಾರಿಯಿಂದ ಬಂದಿರೋದು. ನನ್ನ ಹೆಸರು ವೆಂಕಟೇಶ್ ನಾಯಕ್ ಅಂತೇಳಿ. ಸೊ ಈ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಆಲ್ರೆಡಿ 2 months ಬ್ಯಾಕ್ ಯೂಟ್ಯೂಬಲ್ಲಿ ನೋಡಿದ್ದೆ. ಬಟ್ ಸಾಕಷ್ಟು ಕನ್ಫ್ಯೂಷನ್ ಇತ್ತು, ಡೌಟ್ಸ್ ಇತ್ತು. ಶ್ರೀಮಂತರು ಹೇಗೆ ದುಡ್ಡು ಮಾಡ್ತಾರೆ ಅನ್ನೋದೊಂದು ಕಲ್ತ್ಕೋಬೇಕಾಗಿತ್ತು. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಈ ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡು ಕ್ಲಾಸ್ನ ಅಟೆಂಡ್ ಮಾಡಿದೆ. ನನಗೆ ಏನೆಲ್ಲ ಡೌಟ್ಸ್ ಇತ್ತು, ಆಮೇಲೆ ಏನೆಲ್ಲ ಕನ್ಫ್ಯೂಷನ್ ಇತ್ತು, ಈ 3 daysಲ್ಲಿ ಎಲ್ಲ ಕ್ಲಿಯರ್ ಆಗಿದೆ. ಸೊ ಒಂದು ಲೆವೆಲ್ಗೆ ಕಾನ್ಫಿಡೆಂಟ್ ಬಂದಿದೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಅಂತ. TD ಅಕಾಡೆಮಿ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಅಂದರೆ ಜನ್ರೇಷನ್ ಟು ಜನ್ರೇಷನ್ ಇನ್ಕಮ್ ಮಾಡ್ಲಿಕ್ಕೆ ಒಂದು ರೋಡ್ ಮ್ಯಾಪ್ ಹಾಕೊಡ್ತಾ ಇದೆ. ಸೊ ಹಾಗಾಗಿ ಕಲಿದಿರಾ, ಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟೋ ಜನ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಈಗ ಒಂದು ಗಾಡಿನ ಓಡಿಸ್ಬೇಕಂದ್ರೆ ಫಸ್ಟ್ ಕಲ್ತು ಬಿಟ್ಟು ಆಮೇಲೆ ಲೈಸೆನ್ಸ್ ತಗೊಂಡು ಆಮೇಲೆ ಮೇನ್ ರೋಡಿಗೆ ಬರ್ಬೇಕು. ಅದೇ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಂಟೈರ್ ನಾಲೆಡ್ಜ್ನ TD ಅಕಾಡೆಮಿ ನಮಗೆ ಕೊಡ್ತಾ ಇದೆ. ಥ್ಯಾಂಕ್ಸ್ ಟು ಮನೋಜ್ ಸರ್ ಅಂಡ್ ಥ್ಯಾಂಕ್ಸ್ ಟು ಎಂಟೈರ್ TD ಟೀಮ್. ಥ್ಯಾಂಕ್ ಯು. ನನ್ನ ಹೆಸರು ಅಭಿಷೇಕ್ ಅಂತ. ಸೊ ನಾನೊಬ್ಬ ಕಾಲೇಜ್ ಸ್ಟೂಡೆಂಟು. ಸೊ ಇವಾಗ ನಾನು ಕಾಲೇಜ್ ಮುಂತಿದ್ದೆ. ಸೊ ನನ್ನ ಪ್ಲಾನ್ ಇದ್ದಿದ್ದು ಸ್ಟಾಕ್ ಮಾರ್ಕೆಟಲ್ಲೇ ನನ್ನ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೆ. ಸೊ ಕಾಲೇಜಲ್ಲಿ ಇರುವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಬರೀ ನಿಫ್ಟಿ, ಸೆನ್ಸೆಕ್ಸ್ ಯಾವ ಥರ ವರ್ಕ್ ಆಗುತ್ತೆ ಸ್ಟಾಕು ಅನ್ನೋದು ಮಾತ್ರ ಗೊತ್ತಿತ್ತು. ಬಟ್ ರಿಯಾಲಿಟಿ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ನಮ್ಗೆ ಏನೂ ಗೊತ್ತಿರಲಿಲ್ಲ. TD ಅಕಾಡೆಮಿಗೆ ಬಂದಮೇಲೆ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು ಅನ್ನೋದು A to Z ನಾನು TD ಅಕಾಡೆಮಿ ಕಲ್ತಿದ್ದೀನಿ. ಥ್ಯಾಂಕ್ ಯು. ನಾನು ಸರ್ ರಂಜನ್ ಅಂತ. ನಾನು ಬಂದಿರೋದು ಯಶವಂತಪುರದಿಂದ. ಸೊ ಫ್ರಮ್ ಪಾಸ್ಟ್ 2-3 years ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಿದ್ದೆ, ಬಟ್ ವಿತ್ ಇನ್ಕಂಪ್ಲೀಟ್ ನಾಲೆಜ್. ಬಟ್ ನಾವು ವಾಟ್ ಎವರ್ ಏನು ಮಾಡ್ತಿದ್ದೀವೋ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಐಡಿಯಾ ಬಂತು. ಥ್ಯಾಂಕ್ ಯು. ಲೈಕ್ ಕ್ಲಾಸ್ ವಾಸ್ ವೆರಿ ಗುಡ್, ವೆರಿ ಇನ್ಫಾರ್ಮೇಟಿವ್. ಥ್ಯಾಂಕ್ ಯು. ಸರ್ ನನ್ನ ಹೆಸರು ರೇಣುಕರದಿ ಅಂತ. ಇಲ್ಲಿ ಕ್ಲಾಸಿಗೆ ಬರೋದು ಏನೋ ಫ್ರೆಂಡು ರೆಫರ್ ಮಾಡಿದ್ರು, ಬಂದೆ ನಾನು. ಬಟ್ ನನಗೆ ಇದೆಲ್ಲ ಹೊಸದು ಸರ್. ಇದು ಎಡ್ಜಿಂಗು, ಫ್ಯೂಚರ್ಸು ಏನೇನೋ ಇದೆ. ಆದರೆ ನಾನು ಕೇಳ್ತಾ ಇರೋದೇ ಪದಗಳು ಹೊಸವು. ಕೇಳಿದ್ಮೇಲೆ ಅನ್ನಿಸ್ತದೆ ಮುಂದಕ್ಕಿನ್ನೂ ಕಲಿಬೇಕು. ಕಲ್ತ್ರೆ ಮಾತ್ರ ದುಡ್ಡು ಮಾಡ್ಬೋದು. ಯಾರು ಬಂದು ದಯವಿಟ್ಟು ಕೋಲ್ಡ್ ಕ್ಲಾಸ್ ಸೇರ್ಕೊಳ್ಳಿ. ಇರ್ಲಿನ ಡೌಟ್ ಇದೆ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾರೆ ಅಷ್ಟೇ. ಯಾಕೆ ನಮಗೆ ಇವೆಲ್ಲ ಪದಗಳೆಲ್ಲ ಗೊತ್ತಿಲ್ಲ, ಇವು ಯಾವ ಪದಗಳೇ ಕೇಳಿಲ್ಲ ನಾವು, ಆದರೂ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಇನ್ನೊಂದು ಕ್ಲಾಸ್ ತಗೊಳ್ತೀನಿ ಅಷ್ಟೇ ಸರ್. ತಗೊಳ್ಳಿ, ನೀವು ಬಂದು
ರೆಫರ್ ಮಾಡಿ ಬೇಕಾದ್ರೆ ಒಂದು 2 ದಿನ ಒಂದು ಇಲ್ಲಿ ಫ್ರೀ ವರ್ಕ್ಶಾಪ್ ನಡೆಯುತ್ತೆ ಎವರಿ ಸಂಡೇ. ಬನ್ನಿ, ಫ್ರೀ ಸಂಡೇಲಿ ನಿಮ್ಗೆ ಹೇಳ್ಕೊಡ್ತಾರೆ. ಅವಾಗ ನಿಮಗೆ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ, ಆಮೇಲೆ ಬಂದು ಕ್ಲಾಸಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ವಿಜಯ್ ಅಂತ. ಇದು ಈ ಕೋರ್ಸಿಗೆ ಎನ್ರೋಲ್ ಮಾಡಿದ್ದು ಈ ಮಂತ್ ಜುಲೈ. ಎಂಥ ಸಿಂಪ್ಲಿಫೈಡ್ ಅಪ್ರೋಚ್ ಹೇಳಿದ್ದಾರೆ ಅಂದರೆ ವಿತ್ ಎಕ್ಸಾಂಪಲ್ಸು ಪ್ರಾಕ್ಟಿಕಲ್ಲಿ ತುಂಬ ಈಸಿ ಟು ಗ್ರಾಸ್ಪ್ ದ ಫೈನಲ್ ಡೀಟೇಲ್ಸ್. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ. ಆ್ಯಕ್ಚುಲಿ ನನಗೆ 0% ನಾಲೆಜ್ ಇತ್ತು. ಒಂದು ನಯಾ ಪೈಸಾ ಇರಲಿಲ್ಲ ನಾಲೆಜು ಟ್ರೇಡಿಂಗ್ ಬಗ್ಗೆ ಅಥವಾ ಸ್ಟಾಕ್ಸ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಇನ್ ಜನರಲ್. ಬಟ್ ತುಂಬ ಹೆಲ್ಪ್ಫುಲ್ ಆಗಿದೆ. ಅಟ್ಲೀಸ್ಟ್ ಕಾನ್ಸೆಪ್ಟ್ಸ್ ಪರ್ಫೆಕ್ಟಾಗಿ ಇವಾಗ ಗೊತ್ತು, ಅಟ್ಲೀಸ್ಟ್ ಏನೋ ಒಂದು ಕೋರಿಲೇಟ್ ಮಾಡ್ಬೋದು. ಸೊ ಇವಾಗ ಹೆಂಗೆ ಅಂದರೆ ಮನೋಜ್ ಸರ್ ಇವಾಗ ಅಡುಗೆ ಮಾಡೋದು ಫುಲ್ ಹೇಳ್ಕೊಟ್ಟಿದ್ದಾರೆ. ಇವಾಗ ನಾವು ಅದನ್ನ ಚಿತ್ರಾನ್ನ ಮತ್ತು ಬಿರಿಯಾನಿ ಮತ್ತು ಅದು ಬರೀ ನೀರು ಕುಡಿದು ಸಿಗ್ನ ಕುಡಿಯೋದು ನೋಡ್ಬೇಕು. ಅದಕ್ಕೆ ಇವಾಗ ಕಲ್ತಿರೋ ಕಾನ್ಸೆಪ್ಟ್ಸಲ್ಲಿ ನಾವು ನೆಕ್ಸ್ಟ್ 1 ಮಂತ್ ಫುಲ್ ಥರೋ ಆಗಿ ಪ್ರಾಕ್ಟೀಸ್ ಮಾಡಿ ಅದು ಸ್ವಲ್ಪ ಅಟ್ಲೀಸ್ಟ್ ಒಂದು ₹5 ₹10 ಪ್ರಾಫಿಟ್ ಮಾಡಿದ್ರೆ ಸಾಕು. ಅದು ನೋಡ್ಬಿಟ್ಟು ಆಮೇಲೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗೋದು. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ವೆಂಕಟೇಶ್ ಕುಮಾರ್ ಅಂತೇಳಿ ನೆಲಮಂಗಲದಿಂದ ಬಂದಿರೋದು. ಅಷ್ಟು ಗೊತ್ತಿರಲಿಲ್ಲ ಸ್ಟಾಕ್ ಬಗ್ಗೆ. ಇಲ್ಲಿ ಬಂದಮೇಲೆ ತುಂಬ ಕಲ್ತಿದ್ದೀನಿ. ಇನ್ನು ಅದನ್ನು ಲೈಫಲ್ಲಿ ಅಂದರೆ ಜೀವನದಲ್ಲಿ ಡೈಲಿ ಅದನ್ನು ಯೂಸ್ ಮಾಡಿಕೊಂಡು ಏನೇನು ಟ್ರೈನಿಂಗ್ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ನಾನು ಡೆವಲಪ್ ಮಾಡಿದಾಗಲೇ ಬೇರೆಯವರನ್ನು ಡೆವಲಪ್ ಮಾಡುವಂತೆ ತುಂಬ ಹೆಲ್ಪ್ ಆಗುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ ಚೆನ್ನಾಗಿತ್ತು. ನನ್ನ ಹೆಸರು ಮಿಥುನ್ ರಾವ್ ಅಂತ. ನಾನು ಬೆಂಗಳೂರಿಂದನೇ ಬಂದಿರೋದು. ನಾನು ಫಸ್ಟ್ ಟೈಮ್ ಟ್ರೇಡಿಂಗ್ ಯಾವತ್ತೂ ಮಾಡಿಲ್ಲಲ್ಲ. SIP ಅದೆಲ್ಲ ಮಾಡಿದ್ದೀನಿ, ಬಟ್ ಟ್ರೇಡಿಂಗ್ ಬಗ್ಗೆ ಒಂಚೂರು ನಾಲೆಜ್ ಇರಲಿಲ್ಲ. ಐ ಥಿಂಕ್ ಈ ಸೆಷನ್ ಬಂದಾಗಿಂದ ನನಗೆ ಒಂದು ಓವರ್ವ್ಯೂ ಸಿಕ್ಕಿದೆ. ಹೇಗೆ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಆ್ಯಂಡ್ ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ ಹೇಗೆ ಕಲಿಬೇಕು. ಐ ಥಿಂಕ್ ದಟ್ ಈಸ್ ಅ ವೆರಿ ಗುಡ್ ಐ ಓಪನರ್. ಗೋಯಿಂಗ್ ಫಾರ್ವರ್ಡ್ ಐ ವಿಲ್ ಆಲ್ಸೋ ಬಿ ಪಾರ್ಟ್ ಆಫ್ ದ ಡೈಮಂಡ್ ಪ್ರೋಗ್ರಾಮ್. ನೋಡೋಣ ಇನ್ನು ಸ್ವಲ್ಪ ಟೈಮಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಈಗಲೇ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಶ್ರೀಕಾಂತ್, ರಾಜಾಜಿನಗರಿಂದ ಬಂದಿರೋದು. ಆ್ಯಕ್ಚುಲಿ ಇಲ್ಲಿವರೆಗೂ ದುಡ್ಡನ್ನ ಕಷ್ಟಪಟ್ಟು ಹೇಗೆ ದುಡಿತಾ ಇದ್ವಿ, ಬಟ್ ಆ ದುಡ್ಡನ್ನ ಹೇಗೆ ಕಾಪಾಡಬೇಕು, ಅದು ದುಡ್ಡಿಂದ ಹೇಗೆ ದುಡಿಬೇಕು ಅನ್ನೋದು ಇಲ್ಲಿಗೆ TD ಅಕಾಡೆಮಿಗೆ ಬಂದ ಮೇಲೆ ತಿಳ್ಕೊಂಡ್ವಿ. ಸೊ ಥ್ಯಾಂಕ್ ಯು ಮನೋಜ್ ಸರ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈಕ್ವಲಿ ಫ್ಯಾಕಲ್ಟೀಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ವೆರಿ ಹ್ಯಾಪಿ ಫಾರ್ ದಿಸ್ ಕೋರ್ಸ್. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ನಾಯಕ್ ಅಂತ. ನಾನು ಬಳ್ಳಾರಿಯಿಂದ ಬಂದಿರೋದು. ಲಾಸ್ಟ್ 2 months ಬ್ಯಾಕ್ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ದೆ TD ಅಕಾಡೆಮಿದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಚೂರು ನೋಡ್ತಾ ಇದ್ದೆ. ನಾಲೆಡ್ಜ್ ಅಷ್ಟಕ್ಕಷ್ಟೇ ಇತ್ತು. ಬಟ್ ಯಾವಾಗ ಲರ್ನಿಂಗ್ ಮಾಡ್ತೀವೋ ಕಂಪಲ್ಸರಿ ಅದರಿಂದ ಅರ್ನಿಂಗ್ ಮಾಡ್ತೀವಿ ಅಂತ ಒಂದು ಮಾತೇ ಇದೆ, ಲರ್ನಿಂಗ್ ಈಸ್ ಅರ್ನಿಂಗ್ ಅಂತ. ಸೊ ಇದು ಜನ್ರೇಷನ್ ಟು ಜನ್ರೇಷನ್, ಅಂದರೆ ಫಸ್ಟ್ ಜನ್ರೇಷನ್ ಈ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟೇಬಲ್ ಆಗಿ ಇದ್ರು ಅಂದರೆ ಆ ಜನ್ರೇಷನ್ ಕಂಟಿನ್ಯೂಸ್ ಆಗಿ ಲೆಗಸಿ ಕಂಟಿನ್ಯೂ ಆಗುತ್ತೆ. ಸೊ ಎಂಟೈರ್ ಜನ್ರೇಷನ್ನೇ ಒಂದು ಶ್ರೀಮಂತಿಕೆ ವೆಲ್ತ್ ಕಡೆ ಕರ್ಕೊಂಡು ಹೋಗ್ಬೋದು. ಜಸ್ಟ್ ಹೇಳಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಅಂತ, ಬಟ್ ದುಡ್ಡು ಮಾಡೋದು ಬೇರೆ, ವೆಲ್ತ್ ಕ್ರಿಯೇಟ್ ಮಾಡೋದು ಬೇರೆ. ಸ್ಟಾಕ್ ಮಾರ್ಕೆಟ್ ಈಸ್ ಎಂಟೈರ್ ಅಬೌಟ್ ಕ್ರಿಯೇಟಿಂಗ್ ವೆಲ್ತ್. ಸೊ ಅದನ್ನ ಇಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ಈ 3 days ವರ್ಕ್ಶಾಪಲ್ಲಿ ನಾವು ಕಲ್ತಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕರಾಧ್ಯ ಅಂತ. ಪಕ್ಕದಲ್ಲೇ 100 ಕಿಲೋಮೀಟರ್ ಮಂಡ್ಯದಿಂದ ಬಂದಿರೋದು. ನನಗೆ ಈ ಫೀಲ್ಡೇ ವಸ್ತು. ಇಲ್ಲಿ ಹೇಳಕ್ಕುವಂಥ ಪದಗಳು ಇದುವರೆಗೂ ನಾನು ಕೇಳೇ ಇಲ್ಲ. ಈಗ ಆಲ್ರೆಡಿ ಇಲ್ಲೇ ಬಂದಿರೋರು ತುಂಬ ಜನ ಓದಿರೋರು ಇದ್ದೀರಾ, ಸ್ಟಾಕ್ ಮಾರ್ಕೆಟಲ್ಲಿ ಇದ್ದವ್ರು ಇದ್ದೀರಾ, ಆಲ್ರೆಡಿ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ. ಆದರೆ ಸುಮಾರು ಜನ ಇದ್ರ ಬಗ್ಗೆ ಗೊತ್ತಿಲ್ಲದವ್ರು ಇದ್ರಲ್ಲೇ, ಅದ್ರಲ್ಲಿ ನಾನು ಒಬ್ಬ. ಸೊ ಯಾರು ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು ಫಿಲಮ್ಗೆ ಹೋದಾಗ ಯಾವ್ದಾರು ಒಂದು ಹೊರಗಡೆ ಬಂದಾಗ ನ್ಯೂಸ್ ಚಾನಲ್ ರಿವ್ಯೂ ಕೇಳ್ತಾರೆ. ಒಬ್ಬ ಚೆನ್ನಾಗದೆ ಅಂತ ಹೇಳಿದ್ರೆ ಅವ್ನ ಫ್ಯಾನ್ಸ್ಗೆ ಖುಷಿ ಆಗುತ್ತೆ, ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅವ್ನ ಫ್ಯಾನ್ಸ್ಗೆ ಬೇರೆ ಫ್ಯಾನ್ಸ್ಗೆ ಬೇಜಾರಾಗುತ್ತೆ. ಈಗ ನಾವು ಏನೇ ಹೇಳಿದ್ರು ಅದು ನಿಮಗೆ ಊಹಿಸ್ಕೊಳ್ತೀರ ಅಷ್ಟೇ, ಈ ಥರ ಇರ್ಬೋದು ಏನು ಅಂತ. ದಯವಿಟ್ಟು ಭಾನುವಾರ ಫ್ರೀ ವರ್ಕ್ಶಾಪ್ ಇದೆ. ಎವರಿ ಭಾನುವಾರ ಫ್ರೀ ವರ್ಕ್ಶಾಪ್ ಇರುತ್ತೆ. ನೀವು ಬನ್ನಿ. ನೀವೇ ಬಂದಾಗ ನಿಮಗೆ ಇಲ್ಲಿ ಕೇಳುವಂಥ ಪಾಠಗಳಾಗಲಿ, ಹೇಳ್ಕೊಂಡ ಟ್ರೈನರ್ಸ್ ಆಗಲಿ ಮನಸ್ಸರಿದ್ದಾರೆ. ಅವರು ಫಸ್ಟ್ ವೀಕು ಮತ್ತು ಎವರಿ ಮಂತ್ ಫಸ್ಟ್ ವೀಕು ಸೆಕೆಂಡ್ ವೀಕ್ಸು ರಾಜಾಜಿನಗರ ಬ್ರಾಂಚಲ್ಲಿ ಇರ್ತಾರೆ. ಅವಾಗ ಅವರ ಬಾಯಿಲೆ ನೀವು ಅವ್ರ ಈ ಕೋಚಿಂಗ್ ನೀವು ಕೇಳಿದಾಗ ನಿಮ್ಗೆ ಅನಿಸುತ್ತೆ ಇದು ಸೇರ್ಕೋಬೋದಾ, ಇಲ್ಲಿ ಟ್ರೇಡ್ ಮಾಡ್ಬೋದಾ, ನಾವು ದುಡ್ಡು ಮಾಡ್ಬೋದಾ ಅಂತ. ನನ್ನ ಅನುಭವ ಪ್ರಕಾರ ಖಂಡಿತ ಇಲ್ಲಿ ಟ್ರೇಡ್ ಮಾಡಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ಬೋದು. ಆದರೆ ಸ್ವಲ್ಪ ಟೈಮ್ ಬೇಕು. ನೀವು ಶಾರ್ಟ್ ಟೈಮಲ್ಲಿ ಏನೇ ಮಾಡ್ತೀನಿ ಅನ್ನೋದು ಏನೇ ಆಗಲ್ಲ. ಅಟ್ಲೀಸ್ಟು ನೀವು ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಲಿ, ಒಂದು ಏನಾರ ಎಲೆಕ್ಷನ್ ಕಾರ್ಡೇ ಮಾಡಿಸ್ಕೊಬ್ರು 18 ವರ್ಷ ತುಂಬಿರ್ಬೇಕು. ಆ ಥರ ನಿಮಗೆ ಬರೀ 1 ತಿಂಗಳು 2 ತಿಂಗಳಲ್ಲಿ ಏನೋ ದುಡ್ಡು ಮಾಡ್ತೀನಿ ಅನ್ಕೊಂಡು ದಯವಿಟ್ಟು ಆಗಲ್ಲ. ಅದೆಲ್ಲ ಇಲ್ಲಿ ಕೋರ್ಸ್ಗಳಿದೆ, ಟ್ರೈನರ್ಸ್ಗಳಿದ್ದಾರೆ, ಟ್ರೈನರ್ಸ್ಗಳಿದ್ದಾರೆ. ಬನ್ನಿ, ಕಲ್ತು ಟ್ರೈನ್ ಮಾಡಿ. ಶಾರ್ಟ್ ಟೈಮಲ್ಲಿ ಬರೋರು ದಯವಿಟ್ಟು ಬರ್ಬೇಡಿ. ಅವ್ರು ಇದನ್ನೇ ಹೇಳ್ಕೊಡ್ತಾರೆ ಇಲ್ಲೇನೆ.
ಖಂಡಿತ ನೀವು ಬಂದೇ ವರ್ಕ್ಶಾಪ್ ಅಲ್ಲಿ ಕೇಳಿ ಆಮೇಲೆ ನೀವೇ ಜಾಯ್ನ್ ಆದ್ರೆ ಅದು ತುಂಬಾ ಅನುಕೂಲ. ಈಗ ನಾವೇನ್ ಏನೇ ಹೇಳಿದ್ರು ಅದು ನಿಮ್ಗೆ ಹೋಗಲ್ಲ. ಥ್ಯಾಂಕ್ ಯು. 3 days back when I came in, so ತುಂಬ ಜನ when the excited stage ಅಲ್ಲಿ ಇದ್ರಿ. I can see that first day still ಏನೋ ಥಿಯರಿ ಕ್ಲಾಸ್ ಅಂತ ಅನ್ಸಿರ್ಬೋದು. ಸೆಕೆಂಡ್ ಡೇ ಯು ಗಾಟ್ ಟು ನೋ ದಟ್ ಮಾರ್ಕೆಟ್ ಎಷ್ಟು ವ್ಯಾಲ್ಯೂಯಬಲ್, ಒಬ್ಬ ವ್ಯಕ್ತಿಗೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಎಷ್ಟು ವ್ಯಾಲ್ಯೂಯಬಲ್ ಆಗುತ್ತೆ. ಸ್ಟಾಕ್ ಮಾರ್ಕೆಟು ಕಂಟಿನ್ಯೂಸ್ಲಿ ಬೆಳೀತಾ ಇದೆ. ಸೊ ಬಟ್ ನಾವು ಲೈಫಲ್ಲಿ ಬೆಳೀತಾ ಇದ್ದೀವ ಒಂದು ಪ್ರಶ್ನೆ ನಾವು ಕೇಳ್ಕೊಬೇಕಾಗತ್ತೆ. ಸೊ ಬೆಳೀತಾ ಇಲ್ಲ ಅಂದರೆ ಏನು ಮಾಡಿ, ಬೆಳೆಯೋರ ಜೊತೆ ನಾವು ಸೇರ್ಕೋಬೇಕಾಗತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ಯಾರು ಗೆಲ್ತಾ ಇದ್ದಾರೋ ಅವ್ರ ಜೊತೆ ನಾವು ಹೋಗಿ ಸೇರ್ಕೊಂಡ್ರೆ ನಾವು ಗೆಲ್ತೀವಿ. ಅವ್ನು 10 ಹೆಜ್ಜೆ ಹಾಕಿದ್ರೆ ನಾವು 1 ಹೆಜ್ಜೆ ಆದ್ರೆ ಹಾಕ್ತೀವಿ. ಸೊ ಅದರಿಂದ ಸ್ಟಾಕ್ ಮಾರ್ಕೆಟ್ ಅನ್ನೋದು ಇಟ್ಸ್ ಲೈಕ್ ಎವರ್ ಗ್ರೀನ್, ಇಟ್ಸ್ ಎವರ್ ವಿನ್ನಿಂಗ್ ಟೆಸ್ಟ್ ಕ್ರಿಕೆಟ್ ಥರ ನಡೀತಾ ಇರ್ತದೆ. ಸೊ ಆಲ್ವೇಸ್ ಬಿ ಇನ್ ದ ಮಾರ್ಕೆಟ್ಸ್ ಅಲ್ಲಿ ನಾನು ಇಷ್ಟು ವರ್ಷದಿಂದ ಇದ್ದೀನಿ, 10 ವರ್ಷದಿಂದ. ದಟ್ ಈಸ್ ದ ರೀಸನ್ ಐ ಕ್ಯಾನ್ ಸಿ ದ ಫ್ರೂಟ್ಸ್ ನಾವು. ಸೊ ಟ್ರೇಡಿಂಗಲ್ಲೂ ಐ ಕ್ಯಾನ್ ಮೇಕ್ ಹ್ಯೂಜ್ ಮನಿ. ಸೊ ವೈ? ಬಿಕಾಸ್ ಐ ಆಮ್ ಇನ್ ದ ಮಾರ್ಕೆಟಲ್ಲಿ ಇಲ್ದಿರ ನನಗೂ ಎಷ್ಟೋ ಸತಿ ಅನಿಸಿದೆ ಮಾರ್ಕೆಟ್ ಬಿಟ್ಟು ಹೋಗ್ಬೇಕು, ಮಾರ್ಕೆಟ್ ಸರಿ ಇಲ್ಲ ಅಂತ ನನಗೂ ಅನಿಸಿದೆ. ಬಿಕಾಸ್ ಎವ್ರಿ ಒನ್ ಸ್ಟಾರ್ಟ್ಸ್ ವಿತ್ ಅ ಫೇಲ್ಯೂರ್ ಇನ್ ದ ಮಾರ್ಕೆಟ್ಸ್. ಸೊ ನನ್ನ ಜರ್ನಿನೂ ಅದೇ ಥರ ಇತ್ತು. ಬಟ್ ಟು ಸಿ ನಮ್ಗಾದರೂ ಯಾರೂ ಇರಲಿಲ್ಲ ಹೇಳ್ಕೊಡೋದಕ್ಕೆಲ್ಲ. ನಮ್ಮ ಕಾಲದಲ್ಲಿ 2015-16 ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋದಕ್ಕೆ ಇದ್ರು. ಬಟ್ 50,000 ಫೀಸು, 3 ದಿವಸ 5 ಸ್ಟಾರ್ ಹೋಟ್ಲು, ಒಳ್ಳೆ ನಾನ್ ವೆಜ್ ಊಟ, ನಿದ್ದೆ ಬರುತ್ತೆ. ಆ್ಯಂಡ್ 50,000 ಬಗ್ಗೆ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಸೊ ಅವಾಗ 50,000 ಅಂದರೆ ಅಟ್ ಪ್ರೆಸೆಂಟ್ 1.5 lakhs. ಸೊ ಆ ಟೈಮಲ್ಲೂ 50,000 ಕೊಟ್ಟು ಹೋಗಿರೋರು ತುಂಬ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಬಟ್ ಅದನ್ನು ತುಂಬ ಕೈಗೆಟುಕುವ ಬೆಲೆಗೆ, ಎಸ್ಪೆಷಲಿ ಬಡವ್ರಿಗೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಇವತ್ತು ಏನಿದೆ ಅಂದರೆ ಶ್ರೀಮಂತರಿಗೆ ಮಾತ್ರ ಬಿಡಪ್ಪ, 2 ಲಕ್ಷ ಇದ್ರೆ ಹೇಳ್ಕೊಡ್ತಾರೆ, 5 ಲಕ್ಷ ಇರೋರಿಗೆ ಹೇಳ್ಕೊಡ್ತಾರೆ, ನಮಗೆಲ್ಲ ಯಾರೇ ಹೇಳ್ಕೊಡ್ತಾರೆ ಅಂತ ತುಂಬ ಜನ ಈ ಫೀಲ್ಡಿಗೆ ಬಂದಿರಲಿಲ್ಲ. ಬಟ್ ಅದನ್ನು ಚೇಂಜ್ ಮಾಡೋದಕ್ಕೆ TD Academy ವಿ ಸ್ಟಾರ್ಟೆಡ್ ವಿತ್ ವೆರಿ ಲೆಸ್ ಪ್ರೈಸ್. ವೆನ್ ವಿ ಸ್ಟಾರ್ಟೆಡ್ ವಿತ್ ವಿ ಚಾರ್ಜ್ 1,000 rupees ಚಾರ್ಜ್ ಮಾಡಿದ್ರೆ, ಆ್ಯಂಡ್ 2,000 ನಾವು ವಿ ಆರ್ ಚಾರ್ಜಿಂಗ್ 6,000. ಸೊ ಓವರ್ ಇನ್ಫ್ಲೇಷನ್ ಎಲ್ಲ ನೋಡಿಕೊಂಡು, ಸೊ ನಮ್ಮ ಮೇನ್ ಮೋಟೋ ಏನಂದರೆ ನೀವು ಬಂದು ಕಲ್ತಿದ್ದೀರಾ. ಸೊ ಆ್ಯಂಡ್ ನೀವು ಕಲ್ತಿರೋದನ್ನು ನಾವು ಆ್ಯಸ್ ಅ ಅಕಾಡೆಮಿ ವಿ ಆರ್ ಟೆಲಿಂಗ್ ಸ್ಪ್ರೆಡ್. ನೀವೊಂದು 10 ಜನಕ್ಕೆ ಹೇಳ್ಕೊಡಿ, ನೀವೊಂದು 100 ಜನಕ್ಕೆ ಹೇಳ್ಕೊಡಿ. ದಟ್ ಈಸ್ ವಾಟ್ ಅವತ್ತೇ ನಮ್ಮ TD Academy ಸಕ್ಸಸ್ ಆಗೋದು. ಯಾಕಂದರೆ ಎಲ್ಲೋ ಒಂದು ಪಾಯಿಂಟಲ್ಲಿ ಆ ನೇಮ್ ಬಂದೇ ಬರುತ್ತೆ. ಸೊ ನಾನು TDಯಲ್ಲಿ ಕಲ್ತಿದ್ದೆ, ದಟ್ಸ್ ಮೋರ್ ದೆನ್ ಎನಫ್. ಸೊ ಇಡೀ ಕರ್ನಾಟಕಕ್ಕೆ ಬರೀ 60 ಜನ ಹೇಳ್ಕೊಟ್ರೆ ಸಾಕಾಗಲ್ಲ. ಒಂದು ಲೆಟ್ಸೆ ಒಂದು 60,000 ಜನ ಹೇಳ್ಕೊಡ್ಬೇಕಾಗತ್ತೆ. ಆಲ್ರೆಡಿ 10,000 ಜನ ನಾವು ಟ್ರೈನ್ ಅಪ್ ಮಾಡಿದ್ದೀವಿ, ಇನ್ನೂ ಮಾಡೋದು ತುಂಬ ಬಾಕಿ ಇದೆ. ಸೊ ನೀವು ಇನ್ಮೇಲೆ ನೀವು ಸಣ್ಣದಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಲು ಅವರು ಇವ್ರಿಗೆ ಅಟ್ಲೀಸ್ಟ್ ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡಿ, ಫಾರ್ಮಾ ಬೀಸಲ್ಲಿ ಇನ್ವೆಸ್ಟ್ ಮಾಡಿ, ದುಡ್ಡನ್ನ ಎಲ್ಲೆಲ್ಲೋ ಹಾಳು ಮಾಡೋ ಬದಲು ಅಟ್ಲೀಸ್ಟ್ ಯಾವುದೋ ಒಂದು ಶೇರಲ್ಲಿ ಹಾಕಿ. ಸೊ ದಟ್ ಶೇರ್ ವಿಲ್ ಗ್ರೋ ಲೈಕ್ ಎನಿಥಿಂಗ್. ಸೊ ಆದಷ್ಟು ಫಿನಾನ್ಷಿಯಲ್ ಲಿಟ್ರಸಿ ನಮ್ಮ ದೇಶದಲ್ಲಿ ಬರೀ 4% ಜನಕ್ಕಷ್ಟೇ ಫಿನಾನ್ಷಿಯಲಿ ಲಿಟ್ರಸಿ ಇರೋದು. 96% ಡಸಂಟ್ ಹ್ಯಾವ್ ದಟ್ ಫಿನಾನ್ಷಿಯಲ್ ಲಿಟ್ರಸಿ. ಆದ್ದರಿಂದ ಇದು ಸ್ಕೂಲು ಕಾಲೇಜಲ್ಲೂ ಬರಬೇಕು. ಸೊ ಬಟ್ ಅದು ಆಗ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ನಾವಾದರೂ ನಮ್ಮ ಸರ್ಕಲಲ್ಲಿ ಹೇಳ್ಕೊಟ್ರೆ ಈ ಸಮಾಜ ಸುಧಾರಿಸುತ್ತೆ. ನಮ್ಮ ಕರ್ನಾಟಕ ಸೆಕೆಂಡ್ ಗುಜರಾತ್ ಆಗುತ್ತಾ ಅಂತ ಹೇಳ್ತಾ ಇದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಾಳೆಯಿಂದ ರಿವಿಷನ್ ಕ್ಲಾಸಸ್ ಅಟೆಂಡ್ ಮಾಡಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಬನ್ನಿ, ಸಂಕೋಚ ಪಟ್ಕೋಬೇಡಿ, ಪ್ರಶ್ನೆಗಳನ್ನು ಕೇಳಿ. ನಿಮಗೆ 10 ಸತಿ ಕೇಳಿ, ನಾವು ಹೇಳ್ಕೊಡೋಕೆ ನಾವು ರೆಡಿ ಇದ್ದೀವಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD Academy ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ?
ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.